ಹಾಯ್ ಹಲೋ ನಮಸ್ಕಾರ ಅಲಿನನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಇದೇನಪ್ಪ ಮನೇಲಿ ಏನು ಮಾಡಿಸ್ತಾ ಇದ್ದೀರಾ ಅಂದ್ಕೊಂಡ್ರೆ, ನಮ್ಮದು ಫೋಟೋ ದೇವ್ರ ಮನೇಲಿ ಎಲ್ಲ ಮುಂದಿನ ಫೋಟೋ ಇತ್ತಲ್ಲ, ಅದು ಕಟ್ ಹಾಕ್ಸಿದ್ದಿಲ್ಲ, ಹಂಗೆ ಗ್ಲಾಸ್ ಟೈಪಲ್ಲಿ ಹಂಗೆ ಇಟ್ಟು ಪೂಜೆ ಮಾಡ್ತಾಯಿದ್ವು. ಇವತ್ತು ಹೊರ್ಗಡೆ ಹೋಗಿದ್ದೆ ಏನಕ್ಕೋ, ಅಲ್ಲಿ ಫೋಟೋ ಕಟ್ ಹಾಕೋರು ಬಂದಿದ್ದರು. ಅವ್ರಿಗೆ ಕರೆದು ಫೋಟೋ ಕಟ್ಟಾಕಿ ಕೊಡಿ ಅಂತ ಕೊಟ್ಟಿದ್ದೀನಿ. ಅದೇ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗೇ ಒಂಥರ ಲುಕ್ ಇದೆ. ಇಲ್ಲೆಲ್ಲ ಇವರಿಗೆ ಮಾಡಿಕೊಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಾಯಿದ್ರು ಅಂಕಲು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವಾಗ ನೋಡಿದ್ರೆ ಈ ಥರ ಇದೆ, ಈ ಥರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರ ಇದೆ ಫೋಟೋ ನಮ್ಮ ಮನೆಯಲ್ಲಿ. ಇದಾದಮೇಲೆ ಯಾವ ಥರ ಮಾಡಿಕೊಡ್ತಾರೆ, ಯಾವ ಥರ ಆಗುತ್ತೆ ಅಂತ ತೋರಿಸ್ತೀನಿ. ಆಮೇಲೆ ಸುಮಾರು ದಿನದಿಂದ ಒಂದು ವರ್ಷದಿಂದ ಅನಿಸುತ್ತೆ, ಒಂದು ವರ್ಷದಿಂದ ಇದು ರಾಘವೇಂದ್ರ ಸ್ವಾಮಿ ಫೋಟೋ ತಗೋಬೇಕು ಅಂತ ಭಾಳ ಆಸೆ ಇತ್ತು. ತುಂಬ ಚೆನ್ನಾಗಿ ಕೆಲವು ಜನ ಹೇಳ್ತಾರೆ ನಾವೇ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಇವಾಗ ನಮಗೆ ಕೊಡ್ಸೋರು ಯಾರು ಇಲ್ಲ ಅಂದ್ರೆ ಆಸೆ ಇರುತ್ತಲ್ವ, ತಗೊಂಡು ನಾವು ಪೂಜೆ ಮಾಡೋಣ ಅದಕ್ಕೋಸ್ಕರ ತಗೊಂಡು ಅದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಸುಮಾರು ದಿನದಿಂದ ಇದೊಂದು ಆಸೆ ಇತ್ತು, ನನ್ನ ಆಸೆ ಇವಾಗ ಈಡೇರಿತು. ರಾಘವೇಂದ್ರ ಸ್ವಾಮಿಗಳು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮ್ಮ ಮನೆಗೂ ಒಳ್ಳೇದಾಗಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಫೋಟೋ ತಗೊಂಡಿದ್ದೀನಿ ನಾನು. ನನಗೆ ತುಂಬ ಇಷ್ಟ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಬೇಕು ಅಂತ. ನಾವು ದುಡ್ಡು ಎಷ್ಟು ಕೊಟ್ವಿ ಅನ್ನೋದು ಮುಖ್ಯ ಅಲ್ಲ, ಕೆಲಸ ತುಂಬ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಲಾಸ್ಟಿಗೆ ಯಾವ ಥರ ಬಂದಿದೆ ಅಂತ ನೋಡಿ, ಎಲ್ಲವನ್ನ ಫೋಟೋ ನೋಡಿದ್ರೆ ಈ ಥರ ಲಾಸ್ಟಿಗೆ ಬಂದಿದೆ. ಹಂಗೆ ರಾಘವೇಂದ್ರ ಸ್ವಾಮಿ ಫೋಟೋ ಈ ಥರ ಬಂದಿದೆ. ಇನ್ನೂ ಇದನ್ನು ಮಳೆ ಹೊಡೆದು ನೇತಾಕಿಲ್ಲ. ನಾಳೆ ಬೇರೆ ವಾರ ಇದೆ, ನೋಡೋಣ. ನಾಳೆ ನಮ್ಮ ಮನೆಯವ್ರ ಕೈಲಿ ಎತ್ತಾಕ್ತೀನಿ. ಲಾಸ್ಟಿಗೆ ಈ ಥರ ಬಂದಿದೆ ಫೋಟೋ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.